ನಾನು ವೃಷಭ ರಾಶಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಕೂಡ ಅವರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಯಾರೆಲ್ಲ ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರದವರು ಇದ್ದೀರಾ, ನಿಮಗೆ ವೃಷಭ ರಾಶಿ ಬರುವಂಥದ್ದು. ಅದರಲ್ಲೂ ಕೂಡ ಮೃಗಶಿರ ನಕ್ಷತ್ರ 2 ಪಾದಗಳು ಮಾತ್ರನೇ ಇದರಲ್ಲಿ ಸೇರುತ್ತೆ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಅದರಲ್ಲಿ ನೋಡ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮೃಗಶಿರ ನಕ್ಷತ್ರ 3-4 ಪದಗಳ ಮುಂದಿನ ಒಂದು ರಾಶಿಗೆ ಹೋಗುತ್ತೆ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ರೋಹಿಣಿ, ಮೃಗಶಿರ ಮತ್ತು ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರ, ಈ 3 ನಕ್ಷತ್ರದವ್ರಿಗೆ ಈ ವೃಷಭ ರಾಶಿಯವರದ್ದು ಒಂದು ಫಲಾನುಫಲಗಳು ಹೇಳ್ತಾ ಇದ್ದೀನಿ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಮಾತಾಡಿದ್ವಿ. ಇವತ್ತು ಉದ್ಯೋಗದ ನಿಮಿತ್ತ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಳ್ತೀನಿ. ಯಾಕಂದರೆ ನಿಮಗೆ ಯಾವ ಉದ್ಯೋಗದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ, ಯಾವುದ್ರ ಮೇಲೆ ನಿಮಗೆ ಒಂದು ಆಸಕ್ತಿ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ನಿಮ್ಮ ರಾಶಾಧಿಪತಿ ಶುಕ್ರಗ್ರಹ ಆಗಿರೋದ್ರಿಂದ ಶುಕ್ರಗ್ರಹನಿಗೆ ಸಂಬಂಧಪಟ್ಟಂತಹ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತಲೂ ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈಗ ಶುಕ್ರಗ್ರಹ ಅಧಿಪತಿ ಅಲಂಕಾರಕಾರಕ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಕಲೆ, ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು ಅಥವಾ ಈ ಮಾಧ್ಯಮ ಕ್ಷೇತ್ರದಲ್ಲಿ ಏನಾದರೂ ಬೆಳವಣಿಗೆ ಕಾಣಬೇಕು ಅಂತಿರುವವರು, ಚಿತ್ರಕಲೆ ಬಿಡಿಸುವಂಥದ್ದು, ಇಂಥದ್ರಲ್ಲಿ ಏನಾದರೂ ನಿಮಗೆ ಆಸಕ್ತಿ ಹೆಚ್ಚಾಗ್ತಾ ಇದ್ರೆ ಇದರಲ್ಲಿ ಬೆಳವಣಿಗೆ ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ಆಗುತ್ತೆ ಅಂತಲೂ ಕೂಡ ಹೇಳುತ್ತೆ. ಕೃಷಿಯಲ್ಲೂ ಕೂಡ ತುಂಬ ಒಂದು ವಿಶೇಷವಾಗಿರುವಂತಹ ಅನುಕೂಲಗಳಾಗುತ್ತೆ ವೃಷಭ ರಾಶಿಯವ್ರಿಗೆ. ಯಾಕಂದರೆ ನಿಮ್ಮ ಒಂದು ರಾಶಿಯ ಒಂದು ಚಿಹ್ನೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ವೃಷಭ ಅಂತ, ಒಂದು ಎತ್ತು ಅಥವಾ ಕಾಡೆಮ್ಮೆ ಅಂತ ಹೇಳ್ತಾರೆ ಕೆಲವೊಂದು ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಪ್ರಾಣಿಯನ್ನೇ ನಾವು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಈ ಕೃಷಿಯಲ್ಲಿ ಇದಕ್ಕೆ ಎಷ್ಟು ಆಸಕ್ತಿ ಇರುತ್ತೆ ಎನ್ನುವಂಥದ್ದು. ಈ ವೃಷಭ ರಾಶಿಯವರು ಯಾರೆಲ್ಲ ನೀವು ಜನನ ಆಗಿರುತ್ತೆ, ನಿಮಗೇನಾಗುತ್ತೆ ಈ ಕೃಷಿಯಲ್ಲಿ ಆಗ್ಬೋದು, ತೋಟಗಾರಿಕೆಯಲ್ಲಿ ಆಗ್ಬೋದು, ಅಥವಾ ಈ ಬೆಳೆಯುವಂತಹ ವಿಚಾರದಲ್ಲಿ ಆಗ್ಬೋದು, ಭೂಮಿ ವಿಚಾರದಲ್ಲಿ ತುಂಬ ಆಸಕ್ತಿ ಹೆಚ್ಚಾಗಿರುತ್ತೆ ಅಂತಲೂ ಕೂಡ ಹೇಳುತ್ತೆ. ಇದರೊಟ್ಟಿಗೆ ಕೃಷಿನೇ ಮಾಡಬೇಕು ಅಂತೇಳಿ, ಯಾಕಂದರೆ ಭೂಮಿಯ ಒಂದು ಒಡನಾಟ ಹೆಚ್ಚಾಗಿರೋದ್ರಿಂದ ಈ ಲ್ಯಾಂಡ್ ಡೆವಲಪರ್ಸ್ ಇರ್ತಾರೆ ನೋಡಿ ಕೆಲವೊಬ್ಬರು, ಈಗ ಆಸ್ತಿ ನಿರ್ವಹಣೆ ಮಾಡುವಂಥದ್ದು ಅಥವಾ ಈ ಲ್ಯಾಂಡ್ಗಳನ್ನು ಕೊಂಡುಕೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು, ಈ ರೀತಿಯೂ ಕೂಡ ನಿಮಗೆ ಮಾಡೋದನ್ನು ತುಂಬ ಜಾಸ್ತಿ ಆಸಕ್ತಿ ಇರುವಂಥದ್ದಾಗುತ್ತೆ. ಅದರಲ್ಲಿ ಅಭಿವೃದ್ಧಿ ಕೂಡ ನೀವು ಹೊಂದುತ್ತೀರಾ ಅಂತ ಹೇಳುತ್ತೆ. ಇನ್ನೊಂದು ವಿಶೇಷವಾಗಿರುವಂತಹ ವಿಚಾರ, ವೃಷಭ ರಾಶಿಯವರಿಗೆ ಈ ಹೋಟೆಲ್ ಉದ್ಯಮದಲ್ಲಿ ನಿಮಗೆ ತುಂಬ ಬಹಳಷ್ಟು ಅಭಿವೃದ್ಧಿ ಮತ್ತು ಅಭಿರುಚಿ ಇರುವಂಥದ್ದು. ಮತ್ತು ಹೋಟೆಲ್ ಉದ್ಯಮದಲ್ಲಿ ನೋಡಿ ಎಷ್ಟೋ ಜನ ನೋಡ್ಬೋದು, ನೀವು ಅವರ ಹೋಟೆಲ್ ಎಷ್ಟು ಆಕರ್ಷಣೀಯವಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಒಂದು ಅವಕಾಶಗಳು ಬರಬೇಕು ನಿಮ್ಮಲ್ಲಿ ಇದೆ ಅಂತಂದರೆ ವೃಷಭ ರಾಶಿಯವರು ಯಾರೆಲ್ಲ ಇರ್ತಾರೆ ನೋಡ್ಕೊಳ್ಬೇಕು. ನಿಮಗೆ ಹೋಟೆಲ್ ಉದ್ಯಮದಲ್ಲಿ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಯಾಕಂದರೆ ಅದರಲ್ಲಿ ನಿಮಗೆ ಮುಂದುವರಿಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆಸಕ್ತಿ ಕೂಡ ನಿಮಗೆ ಅಷ್ಟೇ ಹೆಚ್ಚಾಗಿರುವಂಥದ್ದು ಕೂಡ ಇರುವಂಥದ್ದು ಇರುತ್ತೆ. ಆಮೇಲೆ ಕೆಲವೊಂದು ವ್ಯವಹಾರಗಳು ಮಾಡ್ಕೊಳ್ತಾ ಇರ್ತೀರ, ಬ್ಯಾಂಕಿಂಗ್ ವ್ಯವಹಾರ ಮಾಡ್ಕೊಳ್ಳುವಂಥವ್ರು, ಯಾಕಂದರೆ ತುಂಬ ನಾಲೆಡ್ಜ್ ಇರುತ್ತೆ ಮತ್ತು ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತಾರೆ ಇವರು. ಅದಕ್ಕೋಸ್ಕರ ಈ ಬ್ಯಾಂಕಿಂಗಲ್ಲಿ ನೀವು ಮಾಡಬೇಕಂದ್ರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ನಿಮಗೆ ಆಗುವಂಥದ್ದಾಗುತ್ತೆ. ಅದ್ರ ಜೊತೆ ಈ ವಸ್ತ್ರ ಆಭರಣಗಳನ್ನ ಮಾಡುವಂಥದ್ದು ನೋಡ್ಬೋದು. ಯಾಕಂದರೆ ಆಭರಣಗಳು ಮಾಡಬೇಕಂದ್ರೆ ಅವರಲ್ಲಿ ಒಂದು ಆ ಶಕ್ತಿ ಇರಬೇಕಲ್ವ, ಆ ಕಲೆ ಅನ್ನುವಂಥದ್ದು ಇರಬೇಕಲ್ವ. ಈ ವಸ್ತ್ರಗಳಾಗ್ಬೋದು, ಬೇರೆ ಬೇರೆ ಥರ ಬಟ್ಟೆಗಳನ್ನು ಮಾಡುವಂಥದ್ದು, ಎಷ್ಟೋ ಜನ ನೋಡ್ಬೋದು ಈ ಕಾರ್ಖಾನೆಗಳನ್ನ ಇಟ್ಕೊಂಡಿರ್ತಾರೆ, ಬಟ್ಟೆ ಒಂದು ಹೊಲಿಯುವಂತಹ ಇದನ್ನ ಇಟ್ಕೊಂಡಿರ್ತಾರೆ. ಅವರೆಲ್ಲ ಏನಾಗುತ್ತೆ ವೃಷಭ ರಾಶಿಯವ್ರಿಗೆ ತುಂಬ ಚೆನ್ನಾಗಿರುವಂಥದ್ದು, ಅವರಲ್ಲಿರುವಂತಹ ಕಲೆನ ಅಲ್ಲಿ ತೋರಿಸ್ತಾರೆ ಅಂತ. ಆಭರಣಗಳು ಅಷ್ಟೇ, ಯಾಕಂದರೆ ಬೇರೆ ಬೇರೆ ಥರ ಆಭರಣಗಳು ಮಾಡಬೇಕು, ಅದು ಜನಗಳಿಗೆ ಮೆಚ್ಚುಗೆ ಆಗಬೇಕು, ಅವೆಲ್ಲ ಕಲೆ ಇವರಲ್ಲಿ ಒಳಗೊಂಡಿರುತ್ತೆ. ವೃಷಭ ರಾಶಿಯವ್ರಿಗೆ ಇದರಲ್ಲಿ ಅಭಿವೃದ್ಧಿ ಆಗ್ತೀರಾ ಅಂತಲೂ ಕೂಡ ನಿಮಗೆ ಹೇಳುವಂಥದ್ದು. ಅದ್ರ ಜೊತೆ ಏನಂದರೆ ಈಗ ಆಸ್ತಿ ಆವಾಗಲೇ ಹೇಳಿದೆ ನಾನು, ಏನಾದರೂ ಆಸ್ತಿ ಮಾರಾಟ ಮಾಡೋದು, ಕೊಂಡ್ಕೊಳ್ಳೋದು, ಇದ್ರ ಜೊತೆಯಲ್ಲಿ ಕೆಲವರು ಬಿಲ್ಡಿಂಗ್ ಕಟ್ಟಿ ಮಾರಾಟ ಮಾಡ್ತಾ ಇರ್ತಾರೆ ನೋಡಿ, ಅಂಥವ್ರಿಗೂ ಕೂಡ ವೃಷಭ ರಾಶಿಯವರು ಯಾರಲ್ಲಿ ಇದ್ದರೆ ಈ ರೀತಿ ಮಾಡ್ಬೋದು ನೀವು ಅಂತ. ಎಷ್ಟೋ ಜನ ನೋಡ್ಬೋದು ನೀವು, ಡೆವಲಪರ್ಸ್ ಇರ್ತಾರೆ, ಈಗ ಎಷ್ಟೋ ಒಂದು ಬಿಲ್ಡಿಂಗ್ಗಳನ್ನ ಕಟ್ಟಿ ಮಾರಾಟ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ವೃಷಭ ರಾಶಿಯವರು ಯಾರಲ್ಲಿ ಇದ್ದರೆ ನಿಮಗೆ ಅದರಲ್ಲೇ ಮುಂದುವರಿದ್ರೆ ನಿಮಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಇನ್ನು ನೋಡಿ ಇವ್ರಿಗೆ ಈ ದುರ್ಬಲತೆಗಳು ಅನ್ನುವಂಥದ್ದು ಕೂಡ ನೀವು ತಿಳ್ಕೊಳ್ಬೇಕು. ಎಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ, ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಅದನ್ನು ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ನೋಡಿ ಒಂದು ಈ ವೃಷಭ ರಾಶಿಯವರಿಗೆ ಈ ಹಠಮಾರಿತನ ಅನ್ನುವಂಥದ್ದು ಜಾಸ್ತಿ ಇದ್ದೇ ಇರುತ್ತೆ. ಅವರು ಇನ್ಬಿಲ್ಟ್ ಹುಟ್ಟಿದಾಗಲೇ ಬರುವಂಥದ್ದು. ಯಾಕಂದರೆ ಸೌಮ್ಯ ಸ್ವಭಾವ ಅಂತ ಹೇಳಿದೆ. ಯಾವಾಗ ಇವರಿಗೆ ಯಾರಾದರೂ ತೊಂದರೆ ಮಾಡ್ತಾರೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳ್ತಾ ಇದ್ದೆ, ಅದನ್ನು ಇವರು ಮರೆಯೋದೇ ಇಲ್ಲ. ಮತ್ತು ಒಂದು ಪಟ್ಟು ಅಂತೇಳಿ ಪಟ್ಟು ಹಿಡಿದ್ರೆ ಅದನ್ನು ಬಿಡೋದಿಲ್ಲ. ಅವರು ಏನೋ ಒಂದು ಕೆಲಸ ಆಗಬೇಕು ಅಂತಂದ್ರೆ ಅದಾಗಲೇಬೇಕು. ಇದನ್ನು ಹಠಮಾರಿತನ ಅಂತ ಹೇಳ್ತೀವಿ. ಮಾಡೋದಿಲ್ಲ ಕೆಲಸ ಅಂತಂದರೆ ಮಾಡೋದೇ ಇಲ್ಲ. ಅವರು ಏನೇ ಮಾಡಲಿ ಆ ಕೆಲಸಗಳ ಕಡೆ ಗಮನನೇ ಕೊಡೋದಿಲ್ಲ. ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಯಾರು ವೃಷಭ ರಾಶಿಯವರು
ಜಾಗೃತರಾಗಿ ಕೇಳಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ಸ್ವಭಾವ ತಿಳ್ಕೊಳ್ಳುವಂಥದ್ದು ಅದು ಮುಖ್ಯ ಅಲ್ಲ. ಅದು ಎಲ್ಲರೂ ಕೂಡ ನಿಮ್ಮ ಬಗ್ಗೆ, ವೃಷಭ ರಾಶಿಯವ್ರ ಬಗ್ಗೆ ತುಂಬ ಜನ ಹೇಳೋದು ಕೇಳಿಸ್ಕೊಂಡಿರ್ತೀರ, ನಿಮಗೂ ಕೂಡ ಗೊತ್ತಿರುತ್ತೆ. ಆದರೆ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಹಠಮಾರಿ ಥರ ಅನ್ನೋದು ಎಲ್ಲರಿಗೂ ಇರುತ್ತೆ, ಆದರೆ ನಿಮಗಿನ್ನ ಜಾಸ್ತಿ ಇರುವಂಥದ್ದು ವೃಷಭ ರಾಶಿಯವ್ರಿಗೆ ಜಾಸ್ತಿನೇ ಇರುತ್ತೆ. ಅದನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಏನಾಗುತ್ತೆ, ಸಡನ್ನಾಗಿ ನಿಮಗೆ ಈ ಕೋಪ ಬರುವಂಥದ್ದು. ಯಾಕಂದರೆ ಕೋಪ ಏನು ಇರೋದು, ಇವ್ರಿಗೆ ಹೆಚ್ಚಾಗಿ ಕೋಪ ಇರೋದಿಲ್ಲ, ಮತ್ತು ಅಷ್ಟೇ ಬೇಗನೆ ಇವ್ರಿಗೆ ಕಡಿಮೆ ಆಗಿಬಿಡುತ್ತೆ. ಆದರೆ ಆ ಕೋಪವನ್ನು ಕಂಟ್ರೋಲಿಂಗ್ ಮಾಡುವಂತಹ ಪವರ್ ನಿಮ್ಮಲ್ಲಿ ಇದೆ. ಅದು ಯಾಕಂದರೆ ಸೌಮ್ಯ ಸ್ವಭಾವದವರು ನೀವು. ಆ ಪವರ್ನ ಯೂಸ್ ಮಾಡಬೇಕು. ನಿಮ್ಮಲ್ಲಿರುವ ಶಕ್ತಿಯನ್ನು ನೀವು, ಆ ಚೈತನ್ಯವನ್ನು ಆಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇದ್ದು ಬೇರೆಯವ್ರ ಮೇಲೆ, ಈಗ ಎಷ್ಟೋ ಜನ ನೋಡ್ಬೇಕು, ತಂದೆ ತಾಯಿಗಳ ಜೊತೆ ನೀಟಾಗಿ ಮಾತಾಡೋದಿಲ್ಲ, ಮನೇಲಿ ಯಾವಾಗಲೂ ಕೋಪ ಮಾಡ್ಕೊಂಡಿರುವಂಥದ್ದು, ಯಾರ ಜೊತೆನೂ ನೀಟಾಗಿ ಮಾತಾಡ್ತಿರಲ್ಲ. ಈ ರೀತಿ ಆಗ್ತಾ ಇದ್ದರೆ ನಿಮ್ಮ ಅಭಿವೃದ್ಧಿಗೆ ಅದು ಒಳ್ಳೇದಾಗೋದಿಲ್ಲ ವೃಷಭ ರಾಶಿಯವ್ರಿಗೆ. ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ಆ ಬದಲಾವಣೆ ಮಾಡುವಂತಹ ಶಕ್ತಿ ಕೂಡ ನಿಮ್ಮಲ್ಲಿ ಇರುವಂಥದ್ದು ಇರುತ್ತೆ. ಇನ್ನು ತುಂಬ ಒಂದು ಆರಾಮಾಗಿರಬೇಕು, ಊಟ ತಿಂದ್ಕೊಂಡು ಓಡಾಡಿಕೊಂಡು ಇರುವಂಥದ್ದು ಕೂಡ ನಿಮ್ಮಲ್ಲಿ ಇದೆ.